ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೋತೀನಿ ರೀ. ನನಗಂಕರು ಭಾಳ ಬೇಜಾರಾಗ್ಬಿಟ್ಟಿತ್ತು ರೀ. ಏನಾಗುತ್ತೋ ಏನೋ ಅಂತೇಳಿ ಒಂದು ಡಬ್ಬಿನೂ ಇತ್ತು. ಮತ್ತು ದೇವ್ರ ದಯದಿಂದ ಇದು ಆ್ಯಪ್ ಮತ್ತು ಓಪನ್ ಆಯ್ತು. ಈಗ ಈ ಆ್ಯಪು ಮತ್ತು ಅಪ್ಡೇಟ್ ಮಾಡ್ಯಾರ ರೀ. ಅದಕ್ಕೆ ಕೆಲವೊಂದು ಕ್ಯಾರೆಕ್ಟ್ರ್ ನಾನು ಇದನ್ನು ಮಾಡೋಕ್ಕಾಗ್ತಾ ಇಲ್ಲ ರೀ. ಅವನ್ನ ಚೇಂಜ್ ಮಾಡೋಕ್ಕಾಗವಲ್ದು. ಅದು ಇದು ಹೆಂಗೆ ಸರಿ ಹೋತಲ್ಲ ಅದನ್ನು ಸರಿ ಹೋಗ್ಬೋದು ಅಂತೇಳಿ ಅನ್ಕೊಂಡೇನಿ ರೀ. ಈಗ ಯಾವ ಕ್ಯಾರೆಕ್ಟರ್ ಸಿಗ್ತಾವೋ ಅದನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡಾಕತ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನೊಂದೆರಡು ದಿನದೊಳಗೆ ಇದು ಸರಿ ಹೋಗ್ಬೋದು. ಇವತ್ತು ಶುಕ್ರವಾರ ಇದೊಂದು ಅರ್ಧೆಯಲ್ಲಿ ಎದ್ದು ಬಿಟ್ಟತಿ. ಒಂದಿಟ್ಟು ನೆತ್ತಿಗೆ ಎಣ್ಣೆ ಉಣಿಸ್ಕೊಂತೀನಿ. ಒಂದಿಟ್ಟು ಅರ್ಧೆಯಲ್ಲಿ ಕಡಿಮೆ ಹಾಕತಿ. ಒಂದಿಟ್ಟು ಲಿಂಬೆನ ಹಾಕಿ ಅದನ್ನಾಟ ಎಣ್ಣೆ ಲಿಂಬೆನ ಹಾಕಿ ತಿಕ್ಕಿದ್ರೆ ಅರ್ಧೆಯಲ್ಲಿ ಗಪ್ ಚುಪ್ ಮಟ ಮಾಯ ಹಾಕತಿ. ಅರೇ ನೀ ದಗದ ಪಗದ ಮಾಡಕ್ಕೆ ಕುಂತೀಯನ? ಎಲ್ಲಿ ದಗದ ಯವ್ವ, ಬರೀ ಮನೆ ಸ್ವಚ್ಛ ಮಾಡೋದ ಆತು. ನಿನ್ನೆ ಮಳಿಗೆ ಮನಿ ಎಲ್ಲ ಸೋರಿ ನೋಡುವಂಗಿಲ್ಲವ ಯವ್ವ. ಹೌದು ಯವ್ವ, ನಿನ್ನೆ ಗುಡುಗು ಉಸಿಡ್ಲು ಎಂತಿಂತಾವ್ಲೆ ರೇಣಿ ಯವ್ವ, ಹೆದರಿಕಿನ ಬಂದಿತ್ತವ್ವ. ನಮ್ದು ಅಂಕರು ಯವ್ವ ಮಾಳಿಗೆ ತಳಾನ್ ತೂತ್ ಹಾಯ್ಬಿಟ್ಟತಿ. ಹರ್ನಾಳಿಗೆ ಒಂದು ಕಟ್ಕೊಂಡ್ಬಿಟ್ಟತಿ. ನೀರು ಒಟ್ಟು ಒಳಗೆ ಇಳದತ್ತೆ. ನಾನು ಮುಂಜಾನೆದ್ದು ಬರೀ ಅದನ್ನು ಸ್ವಚ್ಛ ಮಾಡೋದಾತು. ನಮ್ದು ಹಂಗಾಗೈತಿವ. ನಾ ಬಡ್ಕೊಂಡ್ಯವ ನಮ್ಮವಾಗ. ಇನ್ನು ಮಳೆಗಾಲ ದಿನ ಮಾಳಿಗೆ ಗಟ್ಟು ಮಣ್ಣು ಹಾಕಸಂತ ಹೇಳಿದ್ರ ಮುಕಳಿ ಹಿಂದಿನ ಗಾಳಿ ಮಾಡಿ ಅಡ್ಡಾಡಿದ್ನ. ಈಗ ನೋಡಿ ಇಡೀ ಮನಿನ ಸುರೈತ್ ನಮ್ದು. ಮೊನ್ನೆ ಜಾತ್ರೆಗೆ ಯವ್ವ ಮನಿ ಎಲ್ಲ ಸಾರಿಸಿದ್ನಿವ. ಗಾಡಿ ತುಂಬ ಇಳಿದು ಬಿಟ್ಟತಿ. ಗಾಡಿ ಎಲ್ಲ ಗಬ್ಬೆಟ್ಟು ಹೋಗ್ಬಿಟ್ಟಾವ. ಏನು ಮಾಡುದು? ನಮ್ದು ಹಂಗಾಗೈತಿ ಬಿಡ. ಇನ್ನು ನೀನು ಬನಾನರ ಹಚ್ಚಿ ನಾ ಸುಣ್ಣ ಹಚ್ಚಿಬಿಟ್ಟೇನಿವ. ಬಿಳೇ ಗಾಡ್ಯಾಗ ಹಿಂಗೆ ಇಳದತ್ತೀವ. ಕೆಂಪ್ರ ಆಡಿ ನಾವು ಮಣ್ಣು ಹಾಕ್ಸಿ ಬಿಡೇವ ಮಾಳಿಗೆಗೆ. ಆದರೂ ಮನಿ ಸೂರೈತೆ ರೇಣಿ. ನಿನ್ನೆ ಮಾಳಿ ಮ್ಯಾಗ ಗುದ್ದು ಬಿದ್ದತಿ. ಗುದ್ದು ಬಡಿಯಾಕೆ ಹೋಗಿನಿ ಯವ್ವ. ಬಿರುಗಾಳಿ, ಅದು ಸೊಂಟ್ರ ಗಾಳಿ ಬೀಸಿ ಬಿಡ್ತು ಯವ್ವ. ನಾ ಸತ್ನಿ ಅಂತ ನೀವ ಒಂದು ಸಿಡಿದು ಬಡ್ದು ಬಿಡ್ತೇವ್ವ. ಅಂಜಿದಾಕಿನ ಓಡಿ ಬಂದೆವ ಯವ್ವ ನಾನು. ಯವ್ವ ಏನು ಕೇಳ್ತಿ ಹೇಳು. ಆದರೂ ನಿನ್ನೆ ಅಂತ ಗಾಳಿ ಎಂದೂ ಬಿಸಿಲಲ್ಲೇ ಸಾಯ್ತ್ರಿ. ಡಬ್ಬಿ ತಗೊಂಡು ಎಲ್ಲಿ ಹೊಂಟಿ? ಏನು ಗಿರಣಿ ಹಾಕ್ಸಕ್ಕೆ ಹೊಂಟೇನ? ಲೈಟ್ ಇಲ್ಲ ಏನಿಲ್ಲ. 2 ದಿನ ಆಗಿತ್ತವ ಗಿರ್ನ್ಯಾಗ ಪುಟ್ಟಿ ಇಟ್ಟು. ಆಗ ನಿನ್ನೆ 1 ಗಂಟೆಗೆ ಅವು ಬಂದು ಅಲ್ಲ ಲೈಟು. ಅವಾಗ ಹಾಕ್ಯಾರ ಹಿಟ್ಟು ತಕೊಂಡ್ಬಿಟ್ಟಾರ ನೋಡ್ಲಿ ಅವ. ಅಯ್ಯ, ಗಿರ್ನ್ಯಾಗ ನೀ ಪುಟ್ಟಿ ಇಟ್ಟು ಬಂದೆ ಅಂದ್ರೆ ಜೋಳನೂ ಹೊರ್ತಾರ ಹಿಟ್ಟನು ಹೊರ್ತಾರ. ಯಾರು ಹೊರಂಗಿಲ್ಲ, ಅವನ ಸಂಗಪ್ಪನ ಹೊರ್ತಾನ. ಕರೆ ಅಂದ್ರೆ ಜೀವ ಮರಗಾಕತ್ತತಿ. ಏನು ಮಾಡೋದು, ಮನ್ಯಾಗ ಒಂದು ಹಿಟ್ಟಿಲ್ಲ. ಅಯ್ಯೋ, 1-2 ದಿನ ಅವ್ರನ್ನ ಇವ್ರನ್ನ ಕೇಳಿ ರೊಟ್ಟಿ ಮಾಡಿದ್ನಿವ. ಎಷ್ಟು ದಿನ ಅಂತ ಆಂಗ್ಲ ಸಾಕಾಗತ್ತೆ ಒಂದಿನ. ಅದಕ್ಕೆ ಏನಾರ ಯಾಕಾಗಲ್ಲಂತೇಳಿ ಸುಮ್ಮನೆ ಬಂದೆ ತಗೊಂಡು. ಅದು ಹಿಟ್ಟು ಹಾಕಿ ಅನ್ಲಿ ಹುಟ್ಟೈತಿ. ಇನ್ನು ರೊಟ್ಟಿ ಬರ್ತಾವ ಏನಿಲ್ಲ ದೇವ್ರಿಗೆ ಗೊತ್ತೇವ. ಹೋದ್ಸಲ ನಮ್ಮದು ಹಂಗೆ ಹಾಕಿದ್ನಿವ ಹಿಟ್ಟು. ಈ ಸತಿ ಮುಂದೆ ನಿಂತು ಚಂದಾಗ ಹಾಕಿಸ್ಕೊಂಬಂದಿನಿ. ಅವು ಹಿಟ್ಟು ಉಟ್ಟ ಹಾಕಿದ್ರೆ ರೊಟ್ಟಿನ ಬರಂಗಿಲ್ಲ. ರೊಟ್ಟಿ ಮೂಗು ಸಿಳಿ ಬಿಡ್ತಾವ. ಈಗ ನಮ್ಮದು ಅದ ಕತಿ ಐತಿ ಬಾ. ಮತ್ತು ಅದರ ಬೇರೆ ನಮ್ಮ ಆಕೆ ಹಡಿಯಾಕೊಂಡು ಬರ್ತಾಳೆ ಇವ. ಏನು ಮಾಡಲಿ? ಇನ್ನು ಈ ಮನಿ ದೊಡ್ಡ ಶುದ್ಧ ಮಾಡ್ಕೋಬೇಕು ನಾನು. ಅಲ್ಲಲ್ಲಿ ಕುಬಸಾಗಿ ಏನು ಮಾಡಂಗಿಲ್ಲನ ಆಕಿದು. ಅವ್ರ ಮನ್ಯಾಗ ಏನೋ ನೆಡುತ್ತಿಲ್ಲ ಅಂತ ಬ್ಯಾಡ ಅಂದು ಬಿಟ್ಬಿಟ್ನೆ. ಆತು ಬಿಡು, ಉಳಿತಾಯ ಆಯ್ತಂಗಾದ್ರೆ. ಈಗ ಹಡ್ಯಾಕ ಕರ್ಯಾಕ ಹೋಗ್ಬೇಕು. ಏನು ಹಡ್ಯಾಕ ಕಳಿಸ್ತಾವೋ ಏನಿಲ್ಲ ದೇವ್ರಿಗೆ ಗೊತ್ತು. ನಾ ಎಲ್ಲ ಕುಳ್ಳು ಕಟ್ಟಿಗೆ ಎಲ್ಲ ಪೇನ್ಕಿ ಮಾಡಿ ಇಟ್ಕೊಂಡಿನವ. ಏನೇನು ಮಾಡ್ತಾವನ ಕಳಿಸ್ತೀನಿ ಅಂದ್ರೆ ಇಲ್ಲಿ ಬಾ ಮಾಡು ಬಾಣೆತನ. ಒಲ್ಲೆ ಅಂದ್ರೆ ಸುಮ್ಮನೆ ಅಲ್ಲೇ ಅವ್ರ ಮನೆಗೆ ಹೋಗಿ ಬಾಣೆತನ ಮಾಡಿ ಬಾ. ಆಟ ಮಾಡ್ತೀನಿ. ಆದರೂ ಅತಿ ಇದೈತಿ ಬಿಡುವ ನನ್ನ ಮಗ ಗಂಡ. ಹುಡುಗಿ ಒಂದೀಟು ಹೊರಗೆ ಹೋಗಂಗಿಲ್ಲ, ನಿಂದ್ರಂಗಿಲ್ಲ, ಕುಂದ್ರಂಗಿಲ್ಲ, ಎಲ್ಲಿ ಹೋಗಂಗಿಲ್ಲ, ಬರಂಗಿಲ್ಲ. ಬರೀ ಒಣ ಸಂಶಯ ಮಾಡ್ತೈತಿ. ನನ್ನ ಮಗಳಿಗೇನು ತಿನ್ನಾಕ ಉಣ್ಣಾಕ ಕಡಿಮೆ ಇಲ್ಲಲ್ಲ ರೇಣಿ. ಬರೀ ಒಣ ಸಂಶಯ ನೋಡು. ಸಂಶಯ ಅನ್ನೋದು ಇದು ಮಹಾ ರೋಗ. ಇಂಥ ಸಂಶಯ ಇರಬಾರ್ದು. ಬೇಡ ತರ್ತಾನ. ಬಂಗಾರ ಜಗ್ಗು ಮಾಡಿಸ್ಕೊಟ್ಟಾನ ಆಕಿಗೆ, ಎಲ್ಲ ಮಾಡ್ಯಾನ. ಆದ್ರೆ ಏನವ ಮನೆಗೆ ಬಿಟ್ಟು ಹೊರಗೆ ಹೋಗಂಗಿಲ್ಲ ನೋಡು. ಎಲ್ಲಿ ಬರೋಂಗಿಲ್ಲ, ಹೋಗಂಗಿಲ್ಲ. ಹೋದ್ರೂ ಹಿಂದಿಂದ ತಾನು ಹೋಗುದ
ಬರೀ ಒಣ ಸಂಶಯ ಮಾಡ್ತತಿವ. ಕರೆ ಅಂದ್ರೆ ಅಯ್ಯವ್ವ ನನ್ನ ಮಗಳಿಗೆ ಏನು ಕಡಿಮೆ ಇಲ್ಲ. ಅವ ಹಂಗತಿ ಮಾಡೋದಕ್ಕೆ ಸೇರಿಕ್ ಬರೋವಲ್ದು ನನಗೆ. ಒಂದೊಂದರ ಸಭಾ ಹಂಗೆ ಇರ್ತಾವ ಬಿಡ. ಆ ರಮೇಶ್ ವಿಷಯ ತಗೊಂಡಿತ್ತಲ್ಲಿ ಅವ ಹೋಗಿ ಅದನ್ನು ಮಾತಾಡ್ಸಿ ಬರ್ಬೇಕಂದ್ರೆ ಆಗವಲ್ದು. ನಿನ್ನೆ ಸಂಜೆ ಮುಂದೆ ಹೋಗ್ಬೇಕು ಅನ್ಕೊಂಡೆ, ಆವಾಗೂ ಹೋಗೋಕ್ಕಾಗಲಿಲ್ಲ. ಮಧ್ಯಾಹ್ನ ಗಡಿಸಿ ಹೋಗ್ರು ನಾ ಇಬ್ರು. ನನಗೂ ಮಾತಾಡ್ಸಕ್ಕೆ ಹೋಗೋಕ್ಕಾಗಿಲ್ಲ, ಹೋಗ್ಬೇಕು. ಇದೊಂದು ನಮ್ಮ ಅತ್ತೆ ಐತಿ ನೋಡು, ಗನೇ ಪಿರಿ 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 ಅವ. ಮೊನ್ನೆ ಅದಟ್ಟು ಮಗಳದು ಜಗಳ ಆತಲ್ಲ, ಆಗಿಂದ ಒಂದು ನಮೂನಿ ಬಿಟ್ಟತಿ. ಕರೆ ಅಂದ್ರೆ ಸಾಕಾಗ್ಬಿಟ್ಟತಿ ನಮ್ಮ ಮುದುಕಿ ಕಲಾಗಿ. ಮೊನ್ನೆ ಜಾತ್ರೆಗೆ ಕರೆದಿಲ್ಲ ಮಗಳನ್ನ, ಬ್ಯಾನ್ ಹೆತ್ತೈತಿ. ಈ ಕಾರ್ ಕೆದರ್ಕೊಂಡು ಜಗಳಕ್ಕೆ ನಿಂತ್ಬಿಟ್ಟ ನೋಡು. ಸರಕ್ ಕುಂದ್ರಂದ್ರೆ ಜಗಳ ತಕ್ಕೊಂತಾಳ ಈಗ. ಹಂಗ ಬಿಡಿಯವ ಇವು ಮುದುಕರು. ನಿಂತ ಮಾತು ಹೇಳಕತ್ತಿಯಲ್ಲ, ಪಾರ್ಲೇಸ ಐತ್ರಿ, ಚಾ ಕುಡ್ದು ಹೋಗಂತೀವ. ಇವತ್ತು ಶುಕ್ರವಾರ ಇವ, ಜಳಕ ಮಾಡ್ಲಾರ್ದ ಮುಖ ನೀರು ಕುಡಿಯಂಗಿಲ್ಲ ನಾನು. ಇನ್ನು ಹೋಗಿ ಒಂದಿಟ್ಟು ಜಳಕ ಪಳಕ ಮಾಡಿ ದ್ಯಾಮ ದುರ್ಗವನ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದು ಇನ್ನು ಮ್ಯಾಗೆಲ್ಲ ಸರಿಲೆ ಬರ್ತೀನಿ. ಇನ್ನು ಹೊತ್ತು ಭಾಳ ಆಗುತ್ತೆ. ಆತವಾ ಹೋಗ ಹಂಗ ಕುಂತಿಯೇನೆ ಹಂಗ ಮನಿ ಮುಟ್ಟ ನಮ್ಮನ್ನ ನನ್ನಂತೆ ಕರ್ಯಾಕ ಬಂದಾನ ಜಾತ್ರೆಗೆ. ನಾ ಹೊಕ್ಕಿನಿ. ನಮ್ನೇನು ಕೆಲವ್ರಂತೆ ಕರ್ಯಾಕ ಬಂದಿರ್ತಾರನ, ಕರ್ಯಾಕ ಬಂದಾರಿ ಮರ್ಯಾದಿರಂಗಿಲ್ಲನ. ನಾ ಹೋಗಿ ಬರ್ತೀನಿ. ಅಪರೂಪಕ್ಕ ನಮ್ಮ ತಂಗಿ ಬಂದಾಳ. ನಾನು ಸಾನ್ ಸೊಕ್ಕಿಲಿ ಹೇಳಾಕತ್ತೀನಿ, ಎಲ್ಲಿ ಹೋಗಬೇಡ ನೀನು. ನೀವೇನಾರ ಯಾಕೆ ತಿಳ್ಕೊರಿ, ನಮ್ಮನ್ನ ನಮ್ಮ ಮನೆ ಮುಟ್ಟ ಕರ್ಯಾಕ ಬಂದಾನ. ನಾನು ತವ್ರ ಮನೆಗೆ ಹೋಗಾಕೆ ಅಂದ್ರೆ ಹೋಗಾಕಿನ. ಗಂಡನ ಮಾತು ಮೀರಿ ಅದು ಹೆಂಗೆ ಹೋಗಿ ನೋಡ್ತೀನಿ. ಇಷ್ಟು ವರ್ಷ ನೀವು ಹೇಳ್ದಂಗೆ ಕೇಳೀನಿ. ನೀವು ಕುಂದ್ರಂದ್ರೆ ಕುಂತೀನಿ, ನಿಂದ್ರಂದ್ರೆ ನಿಂತೀನಿ. ನನಗಿನ ನನ್ನ ಕೈಲಿ ಆಗಂಗಿಲ್ಲ. ಯಾಕಂದ್ರೆ ನನಗೂ ಗಾಡ್ ಹೆತ್ತೈತಿ. 7 ದಿನ ಅಂತೇಳಿ ಇದನ್ನೆಲ್ಲ ಅನಿಸ್ಕೊಲಿ ಮುದಿಕೆಗೆ ಹಾಕಿ ಬಂದೆ. ಇನ್ನು ನಿಮ್ದೆ ಕೇಳೋದನ? ನೀ ಮಾಡೇನಂದ್ರೆ ನಿನ್ನ ಹಸು ಅಲ್ಲ. ಅದಾರಲ್ಲ ಗೆಳತ್ಯಾರ ಕಲ್ಕಲಿಸ ಕೊಡ್ತಾರ ಎಬ್ಸಿ. ಆ ಚಿಕ್ಕ ಚಿಕ್ಕ ಬಿಡ್ತಿ ಮಾತ್ರ ನನಗೆ ಗೆಳತ್ಯಾರಿಗೆ ಹೋದ್ರೇನ? ಅವ್ರೇನು ಕಲಿಸ್ಕೊಟ್ಟಿಲ್ಲ. ಹಿಂದಕ್ಕೆ ಒಂದು ಟೈಮ್ನ್ಯಾಗ ಅವ್ರ ನಮ್ಮನ್ನ ಎತ್ತಿಡದಾರ. ಅದನ್ನ ನೆನಪಿಟ್ಕೋರಿ. ಏನು ಬಾ ದಿನ ಹೋಗಂಗಿಲ್ಲ, 2 ದಿನ ಹೋಗ್ಬರ್ತೀನಿ. ನೀಲಿ ನನ್ನ ಮಾತು ಕೇಳು, ಹೋಗಬೇಡ. ನೋಡು ನಮ್ಮ ತಂಗಿಗೆ ಒಬ್ಬಕ್ಕೆ ಮಗಳದಾಳ. ಈಗ ಗಾಂವ್ಗೆ ವರದಕ್ಷಿಣೆ ಕೊಡ್ತಾಳೆ ಆಕಿ. ನಮ್ಮ ಶಂಕರಗ ಆ ಹುಡುಗಿ ತೊಗೋಬೇಕಂತ ಮಾಡೀನಿ. ಈಗ ಆಕಿನೂ ಅಂದಾಳ, ನಾನು ರೊಕ್ಕ ಕೊಡ್ತೀನಿ ಅನ್ನ, ಮತ್ತು ಅದು ನೌಕರಿ ಪರ್ಮನೆಂಟ್ ಮಾಡಿಬಿಡು ಅಂತೇಳಿ. ಇಂಥ ಹೊತ್ನ್ಯಾಗ ನೀ ಸುಮ್ಮನೆ ಇಲ್ಲದೊಂದು ಇದ್ದದ್ದೊಂದು ಎಬಸ್ಕೋ ಅನ್ನಕ್ಕೆ ಹೋಗ್ಬೇಡ. ಅಂದ್ರೆ ಈಗ ರೊಕ್ಕಕ್ಕೋಸ್ಕರ ನಮ್ಮ ಮಗಂದು ಜೀವನ ಬಲಿ ತೊಗೊಳಕತ್ತೀರೇನ? ಅಲ್ಲ, ಶಂಕರನ ಒಂದು ಮಾತು ಕೇಳ್ಬೇಕಿಲ್ಲ ನೀವು. ಅವ್ನಿಗೆ ಇಷ್ಟ ಆಯ್ತು ಏನಿಲ್ಲ ಕೇಳೋದ್ಬಿಟ್ಟು ಎಲ್ಲ ನೀವೇ ನಿರ್ಧಾರ ಮಾಡೋದನ್ನ ಹೆಂಗೆ? ಅವನದೇನು ಕೇಳೋದು? ಯಾಕ ನಮ್ಮ ತಂಗಿ ಮಗಳಿಗೆ ಏನಾಗೈತಿ? ಎಂಥ ಚಂದ ಅದಾಳ ನೋಡ್ಲಿ ರೇಣಿ. ಒಂದು ಬೈಕ್ನು ಕೊಡಿಸ್ತೀನಿ ಅಂತ ಹೇಳ ನಮ್ಮ ತಂಗಿ. ನಮ್ಮ ಮಗಂದು ರೊಟ್ಟಿ ತುಪ್ಪದಾಗ ಬೀಳ್ತತಿ. ಈಗ ಹೊರಗೆ ಎಲ್ಲಿ ಹೆಣ್ಣು ತೆಗೆದ್ರು ಏನು 2 ತೊಲಿ ಬಂಗಾರ ಕೊಟ್ಟು ಮುಗಿಸಿಬಿಡ್ತಾರ. ಏಟ್ ಕೊಡ್ತಾರ ನೋಡು. ನಮ್ಮ ತಂಗಿ 6 ಲಕ್ಷ ರೂಪಾಯಿ ಕೊಡಕ್ಕೆ ತಯಾರದಳ. ನನ್ನ ಮಗಗೆ ಒಂದು ಬೈಕ್ ಕೊಡ್ಸಕ್ಕೂ ತಯಾರದಳ, ಗೊತ್ತನ? ರೊಕ್ಕ ರೂಪಾಯಿ ಸಂಬಂಧ ಮಗನ ಜೀವನ ತಗೊಳೋದನ? ಮೊದ್ಲೇಕ ಶಂಕರನ್ ಕೇಳ್ರಿ, ಅವ್ನಿಗೆ ಇಷ್ಟ ಆಯ್ತು ಏನಿಲ್ಲ ಅಂತೇ. ಹಂಗ ನೀವು ನಿರ್ಧಾರ ಮಾಡಿದ್ರಿ ಹೆಂಗ? ಅವನೇನು ಕೇಳೋದು? ಅಯ್ಯ ನಾಳೆ ಬಾಯ್ ಮಾಡವ ಅವ. ಏನು ನೀವನ? ಈ ರೊಕ್ಕ ರೂಪಾಯಿ ಸಂಬಂಧ ಲಗ್ನ ಮಾಡಿದ್ರಿ, ನಾಳೆ ಅವ ಆಕಿ ಕೂಡ ಚಂದ ಬಾಯ್ ಮಾಡ್ಲಿಕ್ಕಂದ್ರ 2 ಮಕ್ಳದು ಬಾಳೆ ಹಾಳಲ್ಲನ? ಅದೆಲ್ಲ ಬಿಡ್ರಿ. ನಾ ಜಾತ್ರೆಗೆ ಹೋಗೋದಕ್ಕೆ ಅದಕ್ಕೆ ತಳಕ್ಕೆ ಹಾಕೊಳಕ್ಕೆ ಹೋಗ್ಬೇಡ್ರಿ ನೀವು. ಮಗನ ಜೀವನದಕ್ಕಿನ್ನ ನಿನಗೆ ಜಾತ್ರೆ ಮಾಡೋದು ಹೆಚ್ಚಾಗೈತೇನ್ಲಿ? ಇಲ್ಲಿಲ್ಲ, ನಿಂದು ಭಾಳ ಎತ್ತತಿ. ಒಡಗಟ್ಟಿಗೆ ತಗೊಂಡು ಸೊಂಟ ಮುರಿದ್ನಿ ಅಂದ್ರೆ ಆವಾಗ ಗೊತ್ತಾಗುತ್ತ. ಬಡಿಸ್ಕೊಳೋ ಅಂತ ಬಾಳೆ ನಾ ಮಾಡಿಲ್ಲ ಅಲ್ರಿ. ನಿಮ್ದು ಎಂತ ಬುದ್ಧಿ? ನಿಮ್ಮ ತಂಗಿ ಆದ್ರ ತವ್ರ ಮನೆ ಬರ್ಬೇಕು, ಇರೋಕು, ಎಲ್ಲ ಮಾಡ್ಬೇಕು. ನಾ ಮಾತ್ರ ನಮ್ಮ ತವ್ರ ಮನೆಗೆ ಹೋಗ್ಬಾರ್ದನ? ಇದೆಂತ ದುರ್ಬುದ್ಧಿ ನಿಮ್ದು? ಯಾಕ ನಿಮ್ಮ ತಂಗಿಗೊಂದು ನ್ಯಾಯ ನನಗೊಂದು ನ್ಯಾಯನ? ನಿಮ್ಮ ತವ್ರ ಮನೆಯವ್ರಿಗೆ ಏನೈತ್ಲಿ? ಬೋಕಿ ಸುಳೆ ಮಕ್ಕಳು. ಅಲ್ಲಿ ಹೋಗಿ ಏನು ಮಾಡ್ತಿ? ನಮ್ಮ ತಂಗಿಗೆ ನಿನಗೆ ಸರ್ತಿ ಕಟ್ಕೋಬೇಡ. ನಮ್ಮ ತಂಗಿ ಲೆವೆಲ್ಲ ಬೇರೆ, ನಿಮ್ಮ ತವ್ರ ಮನೆಯವ್ರ ಲೆವೆಲ್ಲ ಬೇರೆ. ನಿಮ್ದನ ದೊಡ್ಡ ರಾಜ ಮನೆತನ ನಾ ಕಂಡಿಲ್ಲನ? ನಿಮ್ದು ಏಟೈತೆ ಅಂತೇಳಿ. ನಮ್ಮ ತವ್ರ ಮನೆಯವ್ರು ಬಡವರ ಆಗಲಿ ಶ್ರೀಮಂತರ ಆಗಲಿ, ನಾ ಹುಟ್ಟಿ ಬೆಳೆದ ಮನೆ ಐತಿ.
ನಾನು ಅಂಥವ್ರ ಮನೆಗೆ ಹೋಗಿ ಬರಾಕೆ ನಮ್ಮ ಅಣ್ಣ ಕರ್ಯಾಕೆ ಬಂದಾನಂದ್ರೆ ನಾ ಹೋಗ್ತೇನಂದ್ರೆ ಹೋಗ್ತೀನಿ ಅಟ್ಟ. ಗಂಡನ ಮಾತಿಗೆ ಬೆಲೆ ಇಲ್ಲನ? ನಾ ಎಲ್ಲ ಥರದಿಂದ ಕೇಳೀನಿ. ಸುಮ್ಮನೆ ಇದನ್ನ ಜಗಳ ಮಾಡ್ಕೊಂತ ಕುಂದ್ರಬೇಡ್ರಿ. ನಾ